ಹಾಯ್, ಸ್ವಲ್ಪ ದಿನದಿಂದ ಎಫ್ ಡಿ ಎ ಮತ್ತು ಅದರ್ ಗ್ರೂಪ್ಸಿಗೆ ಕೆ ಇ ಅವರು ಎಕ್ಸಾಮ್ ನಡೆಸಿದರು. ಅದರದ್ದು ಫೈನಲ್ ಸ್ಕೋರ್ ಕಾರ್ಡನ್ನ ರಿಲೀಸ್ ಮಾಡಿದರು. ಅದು ಫೈನಲ್ ಸ್ಕೋರ್ ಕಾರ್ಡ್ ಅಷ್ಟೇ, ಅದು ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಅಥವಾ 1:3 ಅಲ್ಲ, 1:1 ಅಲ್ಲ. ಜಸ್ಟ್ ನಿಮ್ಮ ಸ್ಕೋರ್ ಕಾರ್ಡ್ ಅಷ್ಟೇ. ನೀವೆಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದು ಮಾತ್ರ ಅದರಲ್ಲಿ ತಿಳ್ಕೊಬೋದೇ ಹೊರತು ನೀವು ಸೆಲೆಕ್ಷನ್ ಆಗಿದ್ದೀರೋ ಇಲ್ವೋ ಅನ್ನೋದಲ್ಲ. ನಿಮ್ಮ ಸ್ಕೋರ್ ಕಾರ್ಡ್ ಅಷ್ಟೇ. ಜಸ್ಟ್ ನಿಮ್ಮ ಮಾರ್ಕ್ಸನ್ನು ಹೇಳುತ್ತಷ್ಟೇ, ಅದು ನೆನಪಲ್ಲಿರಲಿ. ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದು ತುಂಬ ಜನ ಕ್ವಶನ್ ಮಾಡಿದರು. ಸೊ ಅವರಿಗೋಸ್ಕರ ಇದೊಂದು ವೀಡಿಯೋ, ಮೇ ಬಿ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಇದು ಕೆ ಇ ಅವ್ರದ್ದು ಹೋಮ್ ಪೇಜು. ಇಲ್ಲಿ 3 ಡಾಟ್ಸ್ ಇದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ನೇಮಕಾತಿ ಇದೆ ಅಲ್ವಾ, ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟು ವಿವಿಧ ಇಲಾಖೆಗಳ ನೇಮಕಾತಿ 2025 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಬರುತ್ತೆ. ಓಕೆನಾ? ಒಂದು ಹೆಚ್ ಕೆದು, ಇನ್ನೊಂದು ನಾನ್ ಹೆಚ್ ಕೆ. ನೀವು ಹೆಚ್ ಕೆ ಆಗಿದ್ದರೆ ಹೆಚ್ ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹೆಚ್ ಕೆ ಮೇಲೆ ಹೆಚ್ ಕೆ ಎಕ್ಸಾಮ್ ಬರೆದಿದ್ರೆ, ಇಲ್ಲ ನೀವು ನಾನ್ ಹೆಚ್ ಕೆ ಎಕ್ಸಾಮ್ ಬರೆದಿದ್ರೆ ನಾನ್ ಹೆಚ್ ಕೆ ಮೇಲೆ ಕ್ಲಿಕ್ ಮಾಡಿ. ನಾನು ನಾನ್ ಹೆಚ್ ಕೆ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ. ನಾನ್ ಹೆಚ್ ಕೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ಸ್ಗಳು ಬರುತ್ತೆ. ಓಕೆನಾ? ಇದರಲ್ಲಿ ನಿಮ್ಮದು ಅಂತಿಮ ಅಂಕಪಟ್ಟಿ, ವಿವಿಧ ಇಲಾಖೆ ಗ್ರೂಪ್ ಸಿ ಹುದ್ದೆಗಳ ಅಂತಿಮ ಅಂಕಪಟ್ಟಿ ಅಂತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಯಾವ್ಯಾವ ಎಕ್ಸಾಮ್ಗೆ ಹಾಕಿದ್ರೋ, ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರೋ ಗ್ರೂಪ್ ಸಿಗೆ, ನೀವು ಎಲ್ಲದನ್ನು ತೆಗಿಬೋದು. ಕರೆಕ್ಟ್ ಅಲ್ವಾ? ಇವಾಗ ಅದರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ರಿ, ಅಥವಾ ನೀವು ಯಾವ್ದ್ಯಾವುದು ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೀರೋ ನೋಡಿ, ಅದರಲ್ಲಿ ಅದನ್ನು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬಿ ಡಿ ಎಗೆ ಹಾಕಿದರೆ ಬಿ ಡಿ ಎ, ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹಾಕಿದರೆ ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇದು ಸ್ಕೋರ್ ಕಾರ್ಡ್. ಇದು ಜಸ್ಟ್ ಸ್ಕೋರ್ ಕಾರ್ಡ್. ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದು ನಿಮ್ಮದು ಸೆಲೆಕ್ಷನ್ ಲಿಸ್ಟ್ ಅಲ್ಲ. ಇದು 1:1 ಅಲ್ಲ, 1:3 ಅಲ್ಲ. ಜಸ್ಟ್ ನಿಮ್ಮದು ಸ್ಕೋರ್ ಕಾರ್ಡ್ ಅಷ್ಟೇ. ನೀವೆಷ್ಟು ಸ್ಕೋರ್ ಮಾಡಿರೋದು ಅನ್ನೋದು. ಇದ್ರ ಬೇಸಿಸ್ ಮೇಲೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಇದೆ, ನಿಮ್ಮ ಹೆಸರಿದೆ, ಅದನ್ನು ನೀವು ಹಾಕಿ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನೀವೆಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮದು ಪೇಪರ್ 1 ಸ್ಕೋರ್ ಮತ್ತು ಪೇಪರ್ 2 ಸ್ಕೋರ್ ಎರಡನ್ನೂ ನೀವು ಇದರಲ್ಲಿ ನೋಡ್ಕೊಬೋದು. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಹಾಲ್ ಟಿಕೆಟಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ, ಅಥವಾ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಿದೆ ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅನ್ನೋದು. ಆ ಡಿಪಾರ್ಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿರೋವಂಥ ಪರ್ಟಿಕ್ಯುಲರ್ ಏನಿದೆಯೋ ಅದು ನಿಮಗೆ ಸಿಗುತ್ತೆ. ಓಕೆನಾ? ನೋಡಿ, ಇದು ಬಿ ಡಿ ಎದು ಸಪ್ರೇಟ್, ಎಲ್ಲ ಡಿಪಾರ್ಟ್ಮೆಂಟದು ಸಪ್ರೇಟ್ ಲಿಸ್ಟ್ ಇದೆ. ಯಾಕೆಂದರೆ ಕೆಲವೊಂದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇನ್ನೊಂದಕ್ಕೆ ಹಾಕಿರಲ್ಲ. ನೀವು ಹಾಗೆ, ನೀವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಮಾತ್ರ ಸೆಲೆಕ್ಟ್ ಮಾಡಿ ಹಾಕಿರ್ತೀರ. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಮಾಡಿ ಹಾಕಿದ್ದೀರೋ ಅದನ್ನು ನೋಡಿ ಸೆಲೆಕ್ಟ್ ಮಾಡಿ, ನೀವು ಚೂಸ್ ಮಾಡಿರೋ ಅಂತಹ ಡಿಪಾರ್ಟ್ಮೆಂಟ್ ನೋಡಿ ನಿಮ್ಮ ಸ್ಕೋರ್ ಕಾರ್ಡ್ ಏನಿದೆ ಅಂತ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನಿವಾಗ ಬ್ಯಾಕ್ ಬಂದುಬಿಟ್ಟು ಹೆಚ್ ಕೆ ಅವ್ರದ್ದು ಒಂದು ತೋರಿಸ್ತೀನಿ. ಓಕೆನಾ? ಒಂದು ವೇಳೆ ನೀವು ಹೆಚ್ ಕೆ ಅವರಾಗಿದ್ದು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಬಂದು ಅಲ್ಲಿರೋ ರಿಸರ್ವೇಷನ್ನ ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ, ನೀವು ಹೆಚ್ ಕೆ ಇದಕ್ಕೆ ಹೋಗಿ ಹೆಚ್ ಕೆ ಅಲ್ಲಿ ನೀವು ಬರ್ದಿದ್ದೀರಲ್ವ, ಇಲ್ಲಿ ಎಕ್ಸಾಮ್ ಹೆಚ್ ಕೆ ಇದರಿಂದ ಅಲ್ಲಿ ನಡೆದಂಥ ಎಕ್ಸಾಮ್ಸ್ಗೆ ಹೆಚ್ ಕೆ ಅವ್ರದ್ದು ಫಸ್ಟ್ ನಡೆದಿತ್ತು. ಅದನ್ನು ಸೇಮ್ ಹಾಗೆ ವಿವಿಧ ಇಲಾಖೆಗಳ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಹೆಚ್ ಕೆ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಹೆಚ್ ಕೆ ಡಿಪಾರ್ಟ್ಮೆಂಟದು ಏನಿದೆಯೋ ಅದನ್ನು ಕ್ಲಿಕ್ ಮಾಡಿ, ಅಲ್ಲಿ ಯಾವ್ದ್ಯಾವ್ದು ಎಕ್ಸಾಮ್ಗಳನ್ನಿತ್ತೋ ಮತ್ತೆ ಹೇಳ್ತೀನಿ, ಅಂತಿಮ ಅಂಕಪಟ್ಟಿ ರಿಲೀಸ್ ಮಾಡಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಟಿಕ್ಯುಲರ್ ಡೀಟೈಲ್ ಆಗಿ ನಿಮಗೆ ಬರುತ್ತೆ. ಯಾವ್ಯಾವುದು ಡಿಪಾರ್ಟ್ಮೆಂಟ್ ಇದೆ, ಯಾವ್ದ್ಯಾವುದು ಡಿಪಾರ್ಟ್ಮೆಂಟ್ಗೆ ನೀವು ಹಾಕಿದ್ದೀರೋ ಅನ್ನೋದು ನಿಮ್ಮ ಹಾಲ್ ಟಿಕೆಟಲ್ಲಿ ಸಿಂಪಲಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದೀರೋ ನೋಡಿ, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, BWSSB, ಎನಿ ಡಿಪಾರ್ಟ್ಮೆಂಟ್ ನೀವು ಯಾವುದಕ್ಕೆ ಹಾಕಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ನಿಮ್ಮ ಸ್ಕೋರ್ ಇಷ್ಟಿದೆ, ನಿಮಗಿಂತ ಜಾಸ್ತಿ ಎಷ್ಟು ಜನ ಇದ್ದಾರೆ, ನಿಮ್ಮ ಸ್ಕೋರ್ ಎಷ್ಟಿದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಬಟ್ ಇದು ಕಟ್ ಆಫ್ ಹೇಳಿಲ್ಲ, ಇದರಲ್ಲಿ ಯಾವುದೇ ಥರ ಕಟ್ ಆಫ್ ಇಲ್ಲ, ಯಾವುದೇ ಥರ ರಿಸರ್ವೇಷನ್ ಬಗ್ಗೆನೂ ಮೆನ್ಷನ್ ಮಾಡಿಲ್ಲ, ಕೆಟಗರಿ ಮೆನ್ಷನ್ ಮಾಡಿಲ್ಲ, ನಥಿಂಗ್, ಜಸ್ಟ್ ಸ್ಕೋರ್ ಕಾರ್ಡ್. ಸೊ ಮೇ ಬಿ ಇದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.